ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಫಿ ಭದ್ರಾವತಿ ಕ್ಷೇತ್ರದಲ್ಲಿ ಇಂದು CBSE ಬಾಲಕ ಹಾಗೂ ಬಾಲಕಿಯರ ಕ್ರೀಡಾಕೂಟ ನಡೀತಾ ಇದೆ. ಅದ್ಧೂರಿಯಾಗಿ ಚಾಲನೆ ನೀಡಿದ್ದಾರೆ ಭದ್ರಾವತಿ ಕ್ಷೇತ್ರದಲ್ಲಿ. ಅದ್ಭುತ ಅಂತಾನೆ ಹೇಳ್ಬೋದು. ಈ ಒಂದು ಕ್ರೀಡಾಕೂಟವು ವಾಲಿಬಾಲ್ ಕ್ರೀಡೆ ನಡೀತಾ ಇತ್ತು ಹಾಕಿ ಗ್ರೌಂಡಲ್ಲಿ. ಸ್ನೇಹಿತರೆ, ನಾನು ಹೋಗಿ ಈ ಒಂದು ಕ್ರೀಡೆಯಲ್ಲಿ ಸಾಕ್ಷಿಯಾದೆ. ಅದ್ಭುತವಾದ ಕ್ರೀಡಾಕೂಟ ಅಂತಾನೆ ಹೇಳ್ಬೋದು. ತುಂಬ ಖುಷಿ ಆಯಿತು. ಒಂದು ಕಡೆ ಖೋಖೋ ನಡೀತಾ ಇತ್ತು, ಇನ್ನೊಂದು ಕಡೆ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಅಂತೇಳಿದರೆ ದೈಹಿಕ ಶಿಕ್ಷಕರು ಎಲ್ಲರೂ ತಮ್ಮ ವೃತ್ತಿಯಲ್ಲಿ ಬ್ಯುಸಿಯಾಗಿದ್ದರು. ಸ್ನೇಹಿತರೆ, ಅದ್ಭುತ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿ ಖೋಖೋ ನಡೀತಾ ಇದೆ. ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಇದು ನಮ್ಮ VSL ಕ್ರೀಡಾಂಗಣದ ಹಾಕಿ ಗ್ರೌಂಡ್. ತದನಂತರ ಶ್ರೀ ಸತ್ಯಸಾಯಿ ಸಮಗ್ರ ಶಿಕ್ಷಣ ಸಂಸ್ಥೆ ವತಿಯಿಂದ ಅತ್ಯುತ್ತಮವಾಗಿ ನೀರಿನ ವ್ಯವಸ್ಥೆ ಕೂಡ ಇತ್ತು. ಇವತ್ತು ಒಳ್ಳೆ ಸನಿ ಡೇ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಒಳಗಡೆ ಹೋದ್ವಿ. ಒಳ್ಳೆ ಕೂರಕ್ಕೂ ತುಂಬ ಅದ್ಭುತವಾದ ಪ್ಲೇಸನ್ನು ಅರೇಂಜ್ ಮಾಡಿದ್ರು. ನೋಡಿ ಎಷ್ಟು ಮಕ್ಕಳು, ಸಹಸ್ರಾರು ಮಕ್ಕಳು ಅಂತಾನೆ ಹೇಳ್ಬೋದು. ಸಾವಿರಾರು ಮಕ್ಕಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಭದ್ರಾವತಿ ಕ್ಷೇತ್ರದಲ್ಲಿ ಇದು ಅತ್ಯುತ್ತಮವಾದ ಕ್ರೀಡಾಕೂಟ ಅಂತಾನೆ ಹೇಳ್ಬೋದು. ಸ್ನೇಹಿತರೆ ನೋಡಿ, 4x100 ರಿಲೇ ನಡೀತಾ ಇತ್ತು. ಸ್ನೇಹಿತರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ ಈ ಕ್ರೀಡಾಪಟುಗಳು ತಮ್ಮ ಅತ್ಯುತ್ತಮವಾದ ಸಾಧನೆಯಲ್ಲಿ ತೊಡಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಲಿಂಪಿಕ್ ಕ್ರೀಡೆಯಲ್ಲೂ ಕೂಡ ಮೆಡಲನ್ನು ತರಲಿ ಅಂತೇಳಿ ಆಶಿಸುತ್ತಾ ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಸ್ಕೂಲಿನಲ್ಲಿ ಅಂದರೆ ಶಾಲೆಗಳಲ್ಲಿ ಇಂಥ ಕ್ರೀಡಾಕೂಟಗಳು ಅದ್ಭುತವಾಗಿ ಏರ್ಪಡಿಸ್ತಾ ಇರುವಂಥ ಸಂಸ್ಥೆಗಳಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನೋಡಿ, VSL ಕ್ರೀಡಾಂಗಣದ ಮುಂಭಾಗ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ನಾವು ಬೆಳೆದಂಥ ಒಂದು ಸ್ಥಳ ಅಂತಾನೆ ಹೇಳ್ಬೋದು. ಭದ್ರಾವತಿ ಕ್ಷೇತ್ರದಲ್ಲೇನೆ ದೊಡ್ಡ ಸ್ಟೇಡಿಯಂ ಅಂತಾನೆ ಹೇಳ್ಬೋದು. ಕ್ರಿಕೆಟ್ ಕ್ರೀಡಾಂಗಣ, ಹಾಕಿ ಕ್ರೀಡಾಂಗಣ ಹಾಗೂ ಮುಂದಿನ ದಿನಗಳಲ್ಲಿ ಈ ಒಂದು ಕ್ರೀಡಾಂಗಣ ಅತ್ಯುತ್ತಮ ಒಂದು ನಿದರ್ಶನ ತೋರಲಿದೆ. ಒಳ್ಳೆಯ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು ಸ್ನೇಹಿತರೆ ಶ್ರೀ ಸತ್ಯಸಾಯಿ ಸಮಗ್ರ ಶಿಕ್ಷಣದವರು. ತದನಂತರ ನಮ್ಮ VSL ಹ್ಯಾಂಡ್ಬಾಲ್ ಕ್ಲಬ್ ಅತ್ಯುತ್ತಮವಾದ ಮೈದಾನವನ್ನು ಹೊಂದಿದೆ. ಸ್ನೇಹಿತರೆ ನೋಡಿ ಯಾವ ರೀತಿ ಎರಡು ತಂಡಗಳು ತಮ್ಮ ಸಣಸಣಿ ಪಂದ್ಯವನ್ನು ಆಡ್ತಾ ಇದೆ. ಒಳ್ಳೆಯ ಕ್ರೀಡಾಕೂಟ, ಅದಕ್ಕೆ ನಾನು ಸಾಕ್ಷಿಯಾದೆ. ಈ ಒಂದು ತುಣುಕುಗಳನ್ನ, ವಿಡಿಯೋಗಳನ್ನ ನಿಮ್ಮಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಎರಡನೆಯ ದಿನಕ್ಕೆ ಈ ಒಂದು ಕ್ರೀಡಾಕೂಟವನ್ನು ಬಂದು ವೀಕ್ಷಿಸಬೇಕು ಅಂತ ಕೇಳ್ತಾ ಇದ್ದೀನಿ. ನೋಡಿ, ಅತ್ಯುತ್ತಮವಾದ ರೆಫ್ರೀಸ್ ಕೂಡ ನಮ್ಮ ಕ್ಲಬ್ಬಿನಲ್ಲಿ ಇದ್ದಾರೆ, VSL ಹ್ಯಾಂಡ್ಬಾಲ್ ಕ್ಲಬ್ಬಿನಲ್ಲಿ. ಸ್ನೇಹಿತರೆ, ಯಾವ ರೀತಿ ಅತ್ಯಂತ ವೇಗವಾದ ಆಟ ಅಂತಾನೆ ಹೇಳ್ಬೋದು ಈ ಹ್ಯಾಂಡ್ಬಾಲ್ ಕ್ರೀಡೆ. ಸ್ನೇಹಿತರೆ, ಅದ್ಭುತ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿಯಲ್ಲಿ. ತದನಂತರ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಜ್ಞಾನದೀಪ ಸ್ಕೂಲ್ ಅವರು ಈ ಒಂದು ಹ್ಯಾಂಡ್ಬಾಲ್ ಕ್ಷೇತ್ರದಲ್ಲಿಯೇ ಒಂದು ಮುಂಚೂಣಿಯ ಎರಡು ಹೆಸರುಗಳು. ಸ್ನೇಹಿತರೆ ನೋಡಿ ಯಾವ ರೀತಿ ಡಿಫೆನ್ಸ್ ಮಾಡ್ತಾ ಇದ್ದಾರೆ. ಇವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹಾರೈಸುತ್ತಾ ಈ ಒಂದು ನನ್ನ ಪ್ರಯತ್ನಕ್ಕೆ ಸ್ನೇಹಿತರೆ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ ಯಾವ ರೀತಿ ಆಡ್ತಾ ಇದ್ದಾರೆ. ಸ್ನೇಹಿತರೆ, ನೀವು ತಮ್ಮ ಮಕ್ಕಳಿಗೂ ಕೂಡ ಈ ಒಂದು ಹ್ಯಾಂಡ್ಬಾಲ್ ಕ್ರೀಡಾಕೂಟಕ್ಕೆ ಸೇರಿಸಬೇಕು. ಈ ಆಟವನ್ನು ಬೆಳೆಸಬೇಕು. ಭಾರತ ದೇಶದಲ್ಲಿ ತುಂಬ ಮುಂಚೂಣಿಯಾದ ಆಟ ಅಂತಲೇ ಹೇಳ್ಬೋದು. ಮುಂದೆ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಬಂದೆ. ಮಹಿಳೆಯರು ಅತ್ಯುತ್ತಮವಾದ ರ್ಯಾಲಿ ಆಡುವುದರ ಮೂಲಕ ಇಂಟರ್ನ್ಯಾಷನಲ್ ಸ್ಕೂಲ್, CBSE ಇಂಟರ್ನ್ಯಾಷನಲ್ ಸ್ಕೂಲ್ ಶಿವಮೊಗ್ಗ ಎರಡು ತಂಡಗಳ ಕ್ರೀಡಾಪಟುಗಳು ಈ ಒಂದು ಅಂಕಕ್ಕೆ ಅತ್ಯುತ್ತಮವಾದ ಸ್ಪರ್ಧೆಯನ್ನು ನೀಡಿದರು. ಸ್ನೇಹಿತರೆ, ನೋಡೋಕ್ಕೆ ಖುಷಿ ಆಯಿತು ನನಗೆ. ನೋಡಿ ಯಾವ ರೀತಿ ಆಡ್ತಾ ಇದ್ದಾರೆ. ಯಾವ ಕ್ಷೇತ್ರದಲ್ಲೂ ಮಹಿಳೆಯರು ಕಡಿಮೆ ಇಲ್ಲ ಅನ್ನೋ ನಿದರ್ಶನವನ್ನು ತೋರ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಅದ್ಭುತ ಅಂತಲೇ ಹೇಳ್ಬೋದು. ಈ ಒಂದು ಮಕ್ಕಳ ತಂದೆ ತಾಯಿಗೂ ಕೂಡ ನಾನು ಸಲ್ಯೂಟನ್ನು ಮಾಡ್ತೇನೆ. ಈ ಕ್ರೀಡಾಕೂಟಕ್ಕೆ ಕಳಿಸ್ಕೊಟ್ಟಂಥ ಎಲ್ಲ ಪೇರೆಂಟ್ಸಿಗೂ ಕೂಡ ತಮ್ಮ ಮಕ್ಕಳಿಗೂ ಕೂಡ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಿ, ಕಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಸ್ನೇಹಿತರೆ ನೋಡಿ, ಅದ್ಭುತವಾದ ಆಟದ ಪ್ರದರ್ಶನ. ಯಾವ ರೀತಿಯಲ್ಲಿ ರ್ಯಾಲಿ ಆಡ್ತಾ ಇದ್ದಾರೆ. ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ನಲ್ಲಿ ಅತ್ಯುತ್ತಮವಾದ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ. ಅದ್ಭುತವಾದ ಪ್ರಯತ್ನ ಸ್ನೇಹಿತರೆ. ನೋಡಿ ಒಳ್ಳೆಯ ಆಟದ ಪ್ರದರ್ಶನ. ಈ ಕ್ರೀಡಾಕೂಟ ನಾಳೆಯೂ ಕೂಡ ಇರುತ್ತೆ, ಅಂದರೆ ಶನಿವಾರ ಕೂಡ ಈ ಕ್ರೀಡೆ ಇರುತ್ತೆ. ಹೋಗಿ ವೀಕ್ಷಿಸಬೇಕಾಗಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಈ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.